ರಾಜಕೀಯದಲ್ಲಿ ಇವತ್ತೆಲ್ಲ ಜಾತಿ ಎಲ್ಲ ನಡೀತಾ ಇದೆ. ಆದ್ರೆ ಯಾವುದೇ ಜಾತಿ ನೋಡ್ದೇನೆ ಏನು ನೋಡ್ದೇನೆ ಒಂದು ಅಲ್ಪಸಂಖ್ಯಾತ ಸಮಾಜಕ್ಕೆ ರಾಜಕೀಯವಾಗಿ ಗುರುತಿಸಕ್ಕೆ ಒಂದು ಅನುವು ಮಾಡ್ಕೊಟ್ಟಿದ್ದಾರೆ ರವಿಯಣ್ಣ ಅವರು. ನೀವ್ ಯಾವ್ದೇ ತಾಲೂಕು ಯಾವ್ದೇ ಇದ್ರಲ್ಲಿ ತಗೊಳ್ಳಿ ಎಲ್ಲಾ ಜಾತಿ ನೋಡ್ತಾರೆ. ಇವತ್ತು ಜಾತಿ ನೋಡ್ದೇನೆ ಒಂದು ಕೆಳ ಮಡಿವಾಳ ಸಮಾಜ ನಮ್ದು, ಆ ಸಮಾಜದಲ್ಲಿ ಒಬ್ರನ್ನ ಗುರುತಿಸಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ತಗೊಳ್ಳಿ, ಎಲ್ಲಿದೆ ನಮ್ಗೆ MLA ಇದಾರ, MP ಇದಾರ, MLC ಇದಾರ, ಕೌನ್ಸಿಲರ್ ಇದಾರ? ಯಾರಿಲ್ಲ. ಇವಾಗ ಅದನ್ನ ಗುರುತಿಸಿ ಕ್ಯಾನಗರ ತಾಲೂಕಲ್ಲಿ ನಮ್ಮ ರವಿಯಣ್ಣವ್ರವರು ಒಬ್ಬ ಮಂಜು ಕೆಂಚಿ ಅನ್ನೋ ವ್ಯಕ್ತಿಗೆ ಒಂದು ಸ್ಥಾನಮಾನ ಕೊಟ್ಟು ಸಂಘಟನೆ ಮಾಡಿ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಸ್ಥಾನಕ್ಕೆ ನೀವು ಈ ತರ ಮಸಿ ಬೆಳೆದ್ರೆ ನಮ್ಮ ಸಮಾಜ ಎಲ್ಲೆದಳುತ್ತೆ? ಎದಳಕ್ ಚಾನ್ಸೇ ಇರಲ್ಲ. ಎಲ್ಲರೂ ಏನ್ ಅನ್ಕೋತಾರೆ, ಮಡಿವಾಳ ಸಮಾಜದವ್ರು ಇದೇ ತರ ಕಣಪ್ಪ ಅಂತ ಅನ್ಕೋತಾರೆ. ಹಾಗಾಗಿ ದಯವಿಟ್ಟು ನಾನು ಪಕ್ಷಾತೀತವಾಗಿ ಕೇಳ್ಕೊತಾ ಇರೋದು ಏನಂದ್ರೆ, ದಯಮಾಡಿ ನಮ್ಮ ಸಮಾಜ ತಪ್ಪಿದ್ರೆ ಹೇಳಿ. ಯಾವ್ದೋ ಒಂದು ಅಬ್ದಲ್ ಆಡಿರುವಂತಹ ಒಂದು ವಿಡಿಯೋ ಇಟ್ಕೊಂಡು ಇವತ್ತು ನಿಮ್ಮ ಸಮಾವೇಶಕ್ಕೆ ಅಂತಾನೆ ವೈರಲ್ ಮಾಡಿದ್ರ ಅಂತ ಅನಿಸ್ತಾ ಇದೆ ನನ್ಗೆ. ಇದ್ರೆ ಅವರು ಪೊಲೀಸರು ಆಕ್ಷನ್ ತಗೋತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ನೀವು ಹಳೇದು ಯಾವ್ದೋ ಅಬ್ದಲ್ ಆಡಿರೋದು ಇವತ್ತು ಯಾರು ಆಡೋದೇ ಇಲ್ವಾ? ಆಡಿದಾರಪ್ಪ ಅಬ್ದಲಿ, ಏನ್ ಇವಾಗ್ಲದ ಅದು ಹಳೆ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇಲ್ಲ. ದಯಮಾಡಿ ಮಾಜಿ ಶಾಸಕರು, ನಿಮ್ಮೇಲೆ ಗೌರವ ಇದೆ, ದಯಮಾಡಿ ಈ ರೀತಿ ನಮ್ಮ ಮಡಿವಾಳ ಸಮಾಜದಲ್ಲಿ ಇರೋರು ಒಬ್ಬ ಮುಖಂಡ ಇವತ್ತು ಕ್ಯಾನಗರ ತಾಲೂಕಲ್ಲಿ ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ ಯಾವ್ದ್ರಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ಇರೋ ಒಬ್ಬ ಮುಖಂಡ, ಅದು ಅಸೆಂಬ್ಲಿ ಅಧ್ಯಕ್ಷ ಆಗಿರೋದು ನಮಗೆ ಹೆಮ್ಮೆ, ನಮ್ ಜಾತಿಗೆ. ಅದನ್ನ ನೀವು ಈ ತರ ಸಹಿಸ್ತೇನೆ ಈ ತರ ಮಾತಾಡಿದ್ರೆ ಅವ್ರ ನಮ್ ಸಮಾಜಕ್ಕೂ ಮಸಿ ಬೆಳೆದಂಗ ಆಗುತ್ತೆ, ಅವ್ರಿಗೂ ಮಸಿ ಬೆಳೆದಂಗ ಆಗುತ್ತೆ. ದಯಮಾಡಿ ಮಾಜಿ ಶಾಸಕರಲ್ಲಿ ಕೇಳ್ಕೊಳ್ಳೋದಷ್ಟೇ, ನಮ್ದು ತುಂಬಾ ಕಳಮಟ್ಟದಲ್ಲಿದೆ. ಈಗ ಏನೋ ಕ್ಯಾನಗರ ತಾಲೂಕಿಂದನೇ ಪ್ರಾರಂಭ ಆಗಿರ್ಬೋದು ರಾಜಕೀಯವಾಗಿ ನಮ್ ಜಾತಿಲಿ. ಅದನ್ನ ದಯವಿಟ್ಟು ನೀವು ಮಸಿ ಬೆಳೆಯಕ್ ಹೋಗ್ಬಿಡಿ ಮುಂದೆ ಬರುವಂತ ದಿನಗಳಲ್ಲಿ. ಹಂಗಾರೆ ಇವರು ಆಡ್ಸೋದಾಗಿದ್ದಿದ್ರೆ ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಎಲ್ಲೈತೆ? ಸ್ವಂತ ಮನೆ ಇದೆಯಾ? ಇಲ್ಲ ಆಸ್ತಿ ಇದೆಯಾ? ಯಾವ್ದಾರ ಆಸ್ತಿ ಅವ್ರ ಅಪ್ಪನ ಹೆಸರಲ್ಲಾರೆ ಆಸ್ತಿ ಇದೆಯಾ? ಯಾವ್ದು ಇಲ್ಲ, ಬಾಡಿಗೆ ಮನೇಲಿ ಇರೋದು. ಆಡ್ಸಿ ದುಡ್ಡು ಮಾಡೋದಾಗಿದ್ದಿದ್ರೆ ಇವತ್ತು ಎಲ್ಲಾರು ಕಟ್ಟಿದಾರಲ್ಲ ಮನೆಗಳು, ಆ ತರ ಕಟ್ಕೊಳ್ಳೋರು ಡಬಲ್ ಫ್ಲೋರ್ ಮನೇನೇ ಇಲ್ಲ, ಬಾಡಿಗೆ ಮನೇಲಿ ಇರೋದು. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಅಭಿವೃದ್ಧಿ ಬಗ್ಗೆ ಮಾತಾಡಿ, ಕೇಳಿ, ಅದಕ್ಕೆ ಉತ್ತರ ಕೊಡ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಅದ್ಬಿಟ್ಟು ಸಮಾಜದ ಮುಖಂಡಂಗೆ ಮಸಿ ಬೆಳೆ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ. ಆಮೇಲೆ ಗೌರವ ಇದೆ, ದಯವಿಟ್ಟು ಮುಂದೆ ಬರುವಂತ ದಿನಗಳಲ್ಲಿ ಈ ತರ ಅಪಪ್ರಚಾರ ಮಾಡಬೇಡಿ. ಮಾಡದಿದ್ರೆ ಆಕ್ಷನ್ ತಗೋತಾರೆ, ಪಕ್ಷದಲ್ಲೇ ಆಕ್ಷನ್ ತಗೋತಾರೆ, ರವಿಯಣ್ಣನೇ ಆಕ್ಷನ್ ತಗೋತಾರೆ. ಅವ್ರು ಯಾರನ್ನೂ ಹಾಳಾಗಕ್ಕೆ ಹೇಳಿಲ್ಲ, ದುಡಿರಿ ಅಂತಾನೆ ಹೇಳೋದು. ಹಂಗನ್ನೋದಾಗಿ ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇವತ್ತೇನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಮಾನ್ಯ ಮಾಜಿ ಶಾಸಕರು ಒಂದು ಆರೋಪವನ್ನು ಮಾಡಿದ್ದಾರೆ. ಆರೋಪ ಏನಪ್ಪಾ ಅಂತಂದ್ರೆ, ಈ ರೀತಿ ಒಂದು ದೂಜಾಟದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಅದು ಹಳೆ ವಿಡಿಯೋ ಇಟ್ಕೊಂಡು ಇವತ್ತೊಂದು ಆರೋಪ ಮಾಡಿ ಯೂತ್ ಕಾಂಗ್ರೆಸ್ ಏನು ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಇಳಿಸ್ಬೇಕು ಅಂತ ಒಂದು ಹುನ್ನಾರ ನಡೆದಿದೆ. ಈ ತರ ಹಿಂದುಳಿದ ವರ್ಗಗಳ ಹುಡುಗರುಗಳು ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾವು ನಿರಂತರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಸಕರಾದ ರವಿಶಂಕರ್ ಅವರಿಗೆ ನಿರಂತರವಾಗಿ ದುಡ್ಕೊಂಡು ಬರ್ತಾ ಇದೀವಿ, ನಿಷ್ಠೆಯಿಂದ ದುಡ್ಕೊಂಡು ಬರ್ತಾ ಇದೀವಿ. ಒಂದು ದಿನಾನೂ ಕೂಡ ನಮ್ಗೆ ಶಾಸಕರು ಈ ತರ ಒಂದು ಕಾರ್ಯ ಮಾಡಕ್ಕೆ ನಮ್ಗೆ ಯಾವತ್ತೂ ಸಹ ಕುಮ್ಮಕ್ಕು ಕೊಟ್ಟಿಲ್ಲ. ನಮ್ಮ ಶಾಸಕರು ಈ ರೀತಿ ಒಂದು ಕಾರ್ಯವನ್ನು ಮಾಡಕ್ಕೆ ಯಾರೇ ಮಂಜುಗಾಗ್ಲಿ ನಮ್ಮ ಕಾರ್ಯಕರ್ತರಾಗಲಿ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಈ ರೀತಿ ನಡ್ಕೊಳ್ಳಿ ಅಂತ ನಮ್ಗೆ ಯಾವತ್ತೂ ಕುಮ್ಮಕ್ಕು ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ. ಇನ್ನು ಅದೇನೇ ಇದ್ರು ನೇರವಾಗಿ ಹೇಳ್ತಾರೆ, ಈ ತರದೆಲ್ಲ ಮಾಡಬೇಡಿ ಅಂತ ನಮ್ಗೆ ಶಾಸಕರು ನಮ್ಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಮ್ಗೆ ಈ ತರ ಎಲ್ಲ ನಡ್ಕೊಂಬೇಡಿ, ಕಾರ್ಯಕರ್ತರು ದೇಶ ರಾಜಕಾರಣ ಮಾಡಬೇಡಿ ಅಂತ ಈ ರೀತಿ ಒಂದು ನಮ್ಗೆ ಹೇಳ್ಕೊಂಡ್ ಬರ್ತಾ ಇರೋ ಹೊತ್ತು ಈ ರೀತಿ ಕಾರ್ಯಗಳಿಗೆ ಯಾವತ್ತು ರೇಡಿಯೋ ಮೈದಾನದಲ್ಲಿ ಈ ಕ್ಷೇತ್ರದ ಮಾಜಿ ಶಾಸಕರು ಅವರ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಯುವಕರು ಹಾಗೂ ಅಧ್ಯಕ್ಷರ ಮೇಲೆ ನನ್ನ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಅವರ ಪಕ್ಷದಲ್ಲಿ ಅವರ ಸುತ್ತಮುತ್ತ ಅಕ್ಕಪಕ್ಕ ಇರ್ತಕ್ಕಂಥ ಬೆಂಬಲಿಗರು ಇವತ್ತು ಯಾವ ರೀತಿ ಅವ್ರ ಜೊತೆ ಇದ್ದಾರೆ, ಅವ್ರು ಯಾವ ರೀತಿ
ನಡ್ಕೊಂಡು ಬಂದ್ರು, ಅವ್ರು ಯಾವ ರೀತಿ ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದನ್ನ ಅವ್ರ ಕಾರ್ಯಕರ್ತರು ಏನ್ ಮಾಡ್ಕೊ ಬಂದ್ರು, ಇವತ್ತು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಮಾಜಿ ಶಾಸಕರು ಅವರು ಅದನ್ನ ಪರಿಶೀಲನೆ ಮಾಡಿ ಅವ್ರ ಕಾರ್ಯಕರ್ತರಿಗೆ ಬುದ್ಧಿ ಹೇಳ್ಬೇಕು. ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ನಾವೊಬ್ರು ಅಲ್ಪಸಂಖ್ಯಾತರ ಸಮಾಜದವರು, ಅದರಲ್ಲೂ ಸಣ್ಣ ಸಮುದಾಯ ಮಡಿವಾಳ ಸಮುದಾಯದವನು. ನಾನು ಒಂದು ಯೂತ್ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷ ಮಾಡಿದ್ದಾರೆ. ಸುಮಾರು ವರ್ಷದಿಂದ ನಾನು ಕಾರ್ಯಕರ್ತನಾಗಿ ಅಧ್ಯಕ್ಷನಾಗಿ ಪಕ್ಷದಲ್ಲಿ ದುಡಿತಿದ್ದೇನೆ. ಇವತ್ತು ಯಾರೋ ತಮ್ಮ ಕಾರ್ಯಕರ್ತರು 2-3 ಜನ ಹೇಳ್ಕೊಟ್ಟಿರ್ಬೋದು. ಅವ್ರ ಹೇಳಿಕೆಗೆ ತಾವು ನನ್ನ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ದೀರಿ. ಯಾಕೆ ನಿಮ್ಗೆ ಅಲ್ಪಸಂಖ್ಯಾತರ ಮೇಲೆ, ಸಣ್ಣ ಸಣ್ಣ ಕೋಮ್ಗಳ ಮೇಲೆ, ಸಮುದಾಯದ ಮೇಲೆ ಯಾಕೆ ದರ್ಪ ದೌರ್ಜನ್ಯ? ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅವರು ರವಿಶಂಕರ್ ಜೊತೆ ಬೆಂಬಲವಾಗಿದ್ದಾರೆ ಅಂತನಾ? ಯಾಕೆ ನಮ್ಮ ಮೇಲೆ ಇಷ್ಟು ದೌರ್ಜನ್ಯವನ್ನ ಮಾಡ್ತೀರಿ? ತಾವು ಹಿಂದೆ ಏನಾಗಿದ್ರಿ, ತಾವು ಯಾವ ರೀತಿ ಬಂದ್ರಿ ಅಂತ, ಮತ್ತೆ ನಿಮ್ಮ ಕಾರ್ಯಕರ್ತರು ಅಕ್ಕಪಕ್ಕದವರು ಹೆಂಗಿದ್ರು, ಯಾವ ರೀತಿ ಇವತ್ತು ಬದುಕ್ತಿದ್ದಾರೆ, ಬರೀ ನಮ್ಗಲ್ಲ, ನಿಮ್ಮ ಕಾರ್ಯಕರ್ತರಿಗಲ್ಲ, ಇಡೀ ಕೃಷ್ಣರಾಜನಗರ ತಾಲೂಕಿನ ಸಮಸ್ತ ಜನತೆ ಗೊತ್ತು ನಿಮ್ ಜೊತೆ ಇರ್ತಕ್ಕಂಥವ್ರು ಯಾರು ಎಂತವ್ರು ಅಂತ. ನಿಮ್ಮ ಬಾಯಲ್ಲಿ ಈ ರೀತಿ ಮಾತು ಬರ್ತದೆ ಅಂತ ಯಾರೂ ಕೂಡ ಊಹೆನೂ ಮಾಡಿರ್ಲಿಲ್ಲ. ಆದ್ರೆ ನೀವು ಈ ರೀತಿ ಮಾತಾಡ್ಬಿಡ್ತಿ. ಆದ ಕಾರಣ ಇನ್ ಮುಂದೆ ಆದ್ರೂ ಸಹ ನಿಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಬುದ್ಧಿ ಹೇಳಿ. ನಮ್ಗೆ ಬುದ್ಧಿ ಹೇಳಕ್ಕೆ, ನಮ್ಮನ್ನ ಸರಿಪಡಿಸಕ್ಕೆ ನಮ್ಮ ಶಾಸಕರು ನಮ್ ಜೊತೆ ಇದ್ದಾರೆ. ನಮ್ಮೆಲ್ಲರಿಗೂ ಬುದ್ಧಿವಾದನ್ನ ಹೇಳ್ತಾರೆ. ಒಳ್ಳೇದು ಮಾಡ್ರಪ್ಪ, ಕೆಟ್ಟದ್ ಮಾಡ್ಬಿಡಿ ಅಂತ ಹೇಳ್ತಾರೆ ಸಹಜವಾಗಿ. ಆದ್ರಿಂದ ತಾವು ಮಾಡಿರೋದು ಒಂದು ನಿಮ್ಗೆ ಶೋಭೆ ಅಲ್ಲ ಅಂತಕ್ಕಂಥದನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತೇನೆ.